ನಿನ್ ಸಮಸ್ಯೆಗೆ ಮೂಲ ಕಾರಣ ಶಿವನ ಎಡಸ್ಥಾನದಲ್ಲಿರುವಂತಹ ವ್ಯಕ್ತಿ. ಏನು ಅಂದ್ರೆ ನಾನು ಶಿವನ ಹತ್ರ ಹೋಗಿ ಇದನ್ನೆಲ್ಲ ಹೇಳುವಾಗ ಒಬ್ರು ಸ್ವಾಮಿ ಅಲ್ಲಿಗೆ ಬಂದ್ರು ರೀ. ನನ್ನ ಹತ್ರ ಏನೋ ಹೇಳಿದ್ರು. ಅದೇನು ಅಂತ ನನಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ರೀ. ಅವ್ರಿಗೆ ಉದ್ದದ ಗಡ್ಡ ಇತ್ತು, ಮೈಯೆಲ್ಲ ವಿಭೂತಿ, ಜಡೆ ಇತ್ತು, ದೊಡ್ಡ ತ್ರಿಶೂಲ, ಆಮೇಲೆ ಹಣೆಲಿ ಕಣ್ಣಿನ ಆಕೃತಿಲಿ ನಾಮ ಇತ್ತು. ಏನ್ ಮಾತಾಡಿದ್ರು ದೊಡ್ಡಮ್ಮ? ಅವರು ಶಿವನ ಎಡಗಡೆ ಕೂತಿರೋರೆ. ನಿನ್ನ ಸಮಸ್ಯೆ ಕಾರಣ ನೀನು ಒಂದು ಸಲ ಯೋಚನೆ ಮಾಡು, ಈ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ ಅಂತ ಹೇಳಿದ್ರು. ಶಿವಂಗೆ ಎಡಗಡೆ ಕೂತಿರೋರ? ಹೌದು ರೀ. ಶಿವನ ಎಡಗಡೆ ಸ್ಥಾನದಲ್ಲಿ ಕೂತಿರೋಂಥವ್ರು ಸಮಸ್ಯೆಗೆ ಕಾರಣ ಅಂತ ಹೇಳಿದ್ರೆ ಯಾರಾಗಿರ್ತಾರವರು? ಯಾರಾಗಿರ್ಬೋದು? ದೊಡ್ಡಪ್ಪ, ನೀವ್ ಯಾವಾಗ್ಲೂ ಹೇಳ್ತಿದ್ರಿ ಅಲ್ವಾ, ಹೆಂಡತಿ ಎಡೆ ಸ್ಥಾನದಲ್ಲಿ ನಿಂತ್ಕೊಂಡ್ರೆ ಗಂಡನ್ಗೆ ಯಾವಾಗ್ಲೂ ಗುಂಡ್ಗಿ ಪಕ್ಕದಲ್ಲಿ ಧೈರ್ಯ ಇರುತ್ತೆ ಅಂತ. ನೀವು ಹೇಳಿರೋ ಪ್ರಕಾರ ನೋಡ್ತಾ ಇದ್ರೆ ಶಿವಂಗೆ ಎಡಗಡೆ ಸ್ಥಾನ ಪಾರ್ವತಿ ದೇವಿ. ಪಾರ್ವತಿ ಅಂದ್ರೆ ನಮ್ ಪಾರ್ವತಿ ಚಿಕ್ಕಿನ? ಅಲ್ಲ, ಅವಳು ಯಾಕೆ ಹಾಗೆ ಮಾಡ್ತಾಳೆ? ನಮ್ಮನೇಲಿರೋರ್ಗೆ ಆ ಥರ ಆಲೋಚನೆ ಇರಲ್ಲಮ್ಮ. ಆ ಸ್ವಾಮೀಜಿ ಯಾಕೆ ಹಾಗೆ ಹೇಳಿದ್ರು? ಇದೇನಿದು ಟಕ್ಕಂತ ಪಾರ್ವತಿ ಅನ್ಬಿಟ್ಟ? ನನಗೆ ಯಾಕೋ ಅನುಮಾನ ಬರ್ತಿದೆ ಸೀನು. ಮನೆ ಕಳ್ಳನ ಈಶ್ವರನ ಕೈಲೂ ಕಂಡುಹಿಡಿಯಕ್ಕಾಗಲ್ಲ ಅಂತಾರಲ್ವಾ? ಆ ಈಶ್ವರನೇ ಸ್ವಾಮೀಜಿ ರೂಪದಲ್ಲಿ ಹೇಳಿದ್ರು ಅಂದ್ರೆ ಇದರಲ್ಲಿ ಏನೋ ಇದೆ ಸೀನು.